ಯಾರೇನು ಮಾಡ್ಲಿಕ್ಕೆ ಬರೋದಲ್ಲ. ಗಾಡಿಗಳು ಟ್ರಕ್ಗಳು ಲೇಟ್ ಬರ್ತವೆ. ಈಗ ನೀವು ಇಲ್ಲಿ ಬಂದಿರಿ, ಈಗ ನೋಡ್ತಾ ಇದ್ದೀರಿ. ಈಗ ನಿನ್ನೆ ಸಂಜೆ ಕೊಟ್ಟರೆ ಗಾಡಿ ಇನ್ನೂ ಬಂದಿಲ್ಲ. ಮೊನ್ನೆ ಶನಿವಾರ ದಿವಸ ಬೆಳಿಗ್ಗೆ ಒಂದು ಗಾಡಿ ಕೊಟ್ಟಿದ್ದರು, ಸಂಜೆ ಕಡೆ ಒಂದು ಲೋಡ್ ಕೊಟ್ಟರು. ಆ ಲೋಡು ಟ್ರಕ್ ಏನೋ ಸಮಸ್ಯೆ ಆಗಿ ಅವು ಬರಲಿಲ್ಲ. ರವಿವಾರ ರಜೆ ಇತ್ತು. ನಿನ್ನೆ ಸುಮಾರು ಇಡೀ ದಿವಸ ಕೇಳಿದ್ರು ಕೂಡ ಸಿಲಿಂಡರ್ಗಳ ಸಪ್ಲೈ ಇಲ್ಲದೆ ಇರೋದ್ರಿಂದ ಒಂದು ಲೋಡ್ ರಾತ್ರಿ ಕೊಟ್ಟಾರೆ. ಆ ಲೋಡು ಕೂಡ ಇನ್ನೂ ಬಂದು ಮುಟ್ಟಿಲ್ಲ. ಈಗ ಬಂದ ಮೇಲೆ ಡೆಲಿವರಿ ಆಗ್ತವೆ. ಈಗ ಸುಮಾರು ಡೆಲಿವರಿ ಅಲ್ಲಿಗೆ ಎಲ್ಲ 10 ಗಾಡಿ ಅದ ಪಾಪ, 10 ಗಾಡಿಗೆ 20-24 ಸಿಲಿಂಡರ್ ಸಿಗ್ತವೆ. ಅವ್ರಿಗೂ ಕೂಡ ಏನು ದುಡಿಮೆ ಆಗೋದಿಲ್ಲ. ಆದರೆ ಏನು ಅನಿವಾರ್ಯ, ಯಾಕೆಂದರೆ ಆ ಏರಿಯಾದಾಗ ಎಷ್ಟು ಮುಟ್ಟಿಸ್ತೇವೆ. ಅದಕ್ಕೆ ಇದಕ್ಕೆಲ್ಲ ಜನ ಸಂಭಾಳಿಸ್ಕೊಳ್ಬೇಕಾಗ್ತದೆ. ಈಗ ಪ್ರತಿದಿನ ಎಷ್ಟು ಗಾಡಿ ಬರ್ತದೆ ಸರ್? ಈಗ ಎಷ್ಟು ಬಾರಿ ಬರ್ತಾ ಇದೆ? ಮೊದಲು ತಿಂಗಳಿಗೆ 30 ಗಾಡಿ ಬರ್ತಿತ್ತು ಪ್ರತಿ ದಿವಸ. ಈಗ ಮಳೆಗಾಲದಲ್ಲಿ ಇರೋದ್ರಿಂದ ಹೊರಗಡೆ ಬೇರೆ ಕೆಲಸ ಕಡಿಮೆ ಇರೋದ್ರಿಂದ ಏನು ಮೈಗ್ರೇಟ್ ಹೊರಗೆ ವಲಸೆ ಕೆಲಸಕ್ಕೆ ಹೋದಂಥ ಜನ ಮಳೆಗಾಲದಲ್ಲಿ ಭಾಳಷ್ಟು ಜನ ಮುಂದೋಡಕ್ಕೆ ವಾಪಸ್ ಬಂದಿದ್ದರಿಂದ ಸಿಲಿಂಡರ್ ಉಪಯೋಗ ಹೆಚ್ಚಾಗ್ತದೆ. ಹಾಗಾಗಿ 5ರಿಂದ 6 ಲೋಡ್ ಹೆಚ್ಚು ಬರ್ತಿದೆ. ಆ 5-6 ಲೋಡು ಕೂಡ ಕೊರತೆ ಆಗ್ತದೆ. ಅದು ಸಂಭಾಳಿಸ್ಕೊಂಡು ಕೆಲಸ ಮಾಡೋದಾಗ್ತದೆ. ಅದೇನು ಮಾಡ್ಲಿಕ್ಕೆ ಬರಲ್ಲ, ಅನಿವಾರ್ಯದ ಕೆಲಸ ಇದು. ಯಾರೇನು ಕಂಪ್ನಿನೂ ಮುದ್ದ ಮಾಡೋದಿಲ್ಲ, ಸರ್ಕಾರ ಮುದ್ದ ಮಾಡೋದಿಲ್ಲ. ಅಂದರೆ ಸರ್ ಬೇಸಿಗೆ ಸಮಯದಲ್ಲಿ ತಿಂಗಳಿಗೆ 30 ಲೋಡ್ ಬರ್ತಾಯಿತ್ತು. 30 ಲೋಡ್. ಈ ಮಳೆಗಾಲದಲ್ಲಿ ಎಷ್ಟು ಲೋಡ್ ಬರ್ತದೆ ತಿಂಗಳಿಗೆ? ಅಷ್ಟು 30 ಬರ್ತಿದೆ. ಅದು 5-6 ಲೋಡ್ ಕೊರತೆ ಇರ್ತೈತೆ ಮಳೆಗಾಲದಲ್ಲಿ. ನಾವು ವಿನಂತಿ ಮಾಡಿದ್ದೇವೆ, ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಇವತ್ತು ಅಥವಾ ನಾಳೆ ಪ್ಲಾಂಟಿಗೆ ಕಂಪ್ನಿಗೆ ಹೋಗಿ ಮಾತಾಡಿ ಬರ್ತೇನೆ. ನಾನು ಇಲ್ಲಂತಲ್ಲ, ನಮ್ಮ ಪ್ರಯತ್ನ ನಾವು ಜಾರಿಯಲ್ಲಿ ಇಟ್ಟಿದ್ದೇವೆ, ಇಲ್ಲಂತಲ್ಲ. ಅಂತ ಜನ ಸಿಲಿಂಡರ್ ದುರ್ಬಳಕೆ ಮಾಡಲಿಲ್ಲರೂ ಕೂಡ ಈ ಸಮಸ್ಯೆ ಇದ್ದರೂ ಸಮಸ್ಯೆ ಅನಿಸೋದಿಲ್ಲ. ನಿಮಗೆ ಗುರುತಿದೆ, ಕೆಲವೊಂದು ಜನ, ಎಲ್ಲರೂ ಅಂತಲ್ಲ, ಭಾಳಷ್ಟು ಜನ ಅಂತಲ್ಲ, ಸ್ವಲ್ಪ ಲಿಮಿಟೆಡ್ ಬೆರಳೆಣಿಕೆ ಅಷ್ಟು ಜನ ತಮ್ಮ ಸಿಲಿಂಡರ್ನ ಬೇರೆ ಬೇರೆದವ್ರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಮನೆಗಲ್ಲದೆ ಬೇರೆ ಕೆಲಸಕ್ಕಾಗಿ ಉಪಯೋಗ ಮಾಡ್ತಾರೆ. ಅದು ನಮ್ಮ ಕಂಟ್ರೋಲ್ದಲ್ಲಿ ಇರಲ್ಲ. ಅದನ್ನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಆಹಾರ ಇಲಾಖೆಯವರು ಅದನ್ನ ಕಂಟ್ರೋಲ್ ಮಾಡೋದು. ಆಹಾರ ಇಲಾಖೆಯಲ್ಲಿ ಅವ್ರಿಗೆ ಸ್ಟಾಫ್ ಕೊರತೆ ಇತ್ತು, ಏನು ಕೊರತೆ ಇತ್ತು, ಅವರು ಎಲ್ಲೂ ರೇಡ್ ಮಾಡೋದಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ನಮ್ಮ ಹದ್ದಿನ ಕೆಲಸ ಅನ್ನೋದು. ನಾವು ರಿಕ್ವೆಸ್ಟ್ ಮಾಡ್ತೇವೆ ಅಷ್ಟೇ. ಈಗ ಹೆಂಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಹಾಗೆ ನಿಮ್ಮ ಮನೆ ಸಿಲಿಂಡರ್ ನಿಮ್ಮ ಮನೆಗೆ ಉಪಯೋಗ ಮಾಡಿರ್ತದೆ. ಅಕಸ್ಮಾತ್ ಆಜು ಬಾಜು ಮನೆ ಖಾಲಿ ಇದ್ದಾಗ ಕೊಡೋದು ತೊಳೋದು ವಿಷಯ ಬೇರೆ. ಆದರೆ ಹೆಚ್ಚಿನ ಹಣಕ್ಕಾಗಲಿ ಬೇರೆ ಕೆಲಸಕ್ಕಾಗಿ ಉಪಯೋಗ ಮಾಡೋದು ತಪ್ಪು. ನಮಸ್ತೆ. ಮಾತಾಡಿ ಹೇಳ್ಬೇಕಂತ ಯಾವ ನಿಮ್ದು ನಾವು ಸಿಗಳ್ರಿ ಬಟ್ ನಿಮ್ಮ ಪ್ರಾಬ್ಲಮ್ ನೀವು ಮಾತಾಡಿದ್ರೆ ಅಂತ ಎಲ್ಲರಿಗೂ ಜೋರು ಮಾತಾಡ್ರಿ. ಅಲ್ಲ ನೀವು ಈಗ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ರಕ್ಷಾಬಂಧನ ಹಬ್ಬ ಆಯಿತು. ಪ್ರತಿಯೊಬ್ಬರು ರಕ್ಷೆ ತಗೊಂಡು ಸಹೋದರರು ಇರತಕ್ಕಂಥ ಇಡೀ ದೇಶ ತುಂಬ ಸನಾತನವಾಗಿ ಎಲ್ಲ ಇದ್ದಾರೆ. ಹಿಂದೂ ಮುಸಲ್ಮಾನರು ಎಲ್ಲರೂ ಕೂಡ ರಕ್ಷಾಬಂಧನ ಕಟ್ಕೋಬೋದು, ಯಾರು ಕಟ್ಕೋಬಾರ್ದಂತಿಲ್ಲ. ಎಲ್ಲ ಧರ್ಮದವರು ಒಂದೇ ದೇಶದಲ್ಲಿದ್ದವರು. ಜೊತೆಗೆ ಗ್ಯಾಸ್ ಸಿಲಿಂಡರ್ ಯಾಕೆ ಶಾರ್ಟೇಜ್ ಬರೋದು ನೀವು ಈಗಾಗಲೇ ಒಂದು ತಿಂಗಳಿಂದ ನೋಡೋದಿರಿ. ಮಂಗಳೂರು ಬೆಲ್ಟ್ ಏನು ಕಾರವಾರ ಲೈನ್ ಐತಿಲ್ಲ, ಸಮುದ್ರ ದಂಡೆಗೆ ಭಯಂಕರ ಮಳೆಯಾಗಿ ರೋಡುಗಳೆಲ್ಲ ಕೊಚ್ಕೊಂಡು ಹೋಗಿ ಗುಡ್ಡ ಕಟ್ಸೋದು. ಹಂಗಾಗಿ ಅಲ್ಲಿಂದ ಬುಲೆಟ್ ಟ್ಯಾಂಕ್ ಅಂತ ಬರ್ತಿದೆ. 15 ಸಿಲಿಂಡರ್ ಗಾಡಿ ಎಲ್ಲ ದೊಡ್ಡ ಉದ್ದು ಬುಲೆಟ್ ಟ್ಯಾಂಕ್ ಅವೆಲ್ಲ ಸಿಗಾಬಿದ್ದು 2 ನದಿಯಾಗಿ ಸಿಟ್ಟು ತೆಗೆದ್ರೆ ನೋಡಿದ್ರಿಲ್ಲ ಇವಾಗ. ಹಂಗೆ ಬುಲೆಟ್ ಟ್ಯಾಂಕ್ ಬರೋದು ಸ್ಲೋ ಆಗೈತಿ. ಮೊದಲು ಬುಲೆಟ್ ಟ್ಯಾಂಕ್ 1 ತಾಸಿಗೆ 60 ಕಿಲೋಮೀಟ್ರ್ ಓಡ್ತಿತ್ತು. ಈಗ 1 ತಾಸಿಗೆ 10 ಕಿಲೋಮೀಟ್ರ್ ಓಡ್ತಾ ಇಲ್ಲ ಸ್ಪೀಡ್. ಅಂದರೆ ಒಂದು ದಿವ್ಸಕ್ಕೆ ಬರೋ ಗಾಡಿ 3 ದಿವ್ಸ ತೊಗೊಳತೈತಿ. ಈಗ ಒಂದು ಎರಡನೇದು ಅಲ್ಲಿ ನಡಕ್ಕೆಲ್ಲ ಸಿಗಾಬರ್ತೈತಿ, ಹೇಳೋದಿಲ್ಲ. ಹಂಗಾಗಿ ಅದು ಧಾರವಾಡಕ್ಕೆ ಬಂದು ಅದಕ್ಕೆ ಅಲ್ಲಿ ರಿಫಿಲ್ ಮಾಡಿ ಅವರ ಆರ್ಡ್ರ್ ದುಡ್ಡು ಕೊಟ್ಟ ಮೇಲೆ ₹1 ಕಡಿಮೆ ಇದ್ರೂ ಸಿಲಿಂಡರ್ ನೋಡ್ತಾರೆ. ತುಂಬ ನಮ್ಮ ಕಡೆಯಿಂದ ನಾವು ಕರೆಕ್ಟ್ ಇದ್ರೂ ಕೂಡ ಪ್ಲಾಂಟ್ ಏನಾಗಿದೆ ಲೈನ್ ಕೆಟ್ಟಾಗಿದೆ. ಗಾಡಿ ತುಂಬ್ತಾರೆ, ಗಾಡಿ ತುಂಬಿಟ್ಟು ಡ್ರೈವರ್ ಮಾತಾಡಿ ಇವರು ಡ್ರೈವರ್ ಇವ್ರು ಕೇಳಿ ಹೇಳ್ತಾರೆ ಅಲ್ಲಿ ಏನಾಗಿದೆ ಚೈನ್ ಕೆಟ್ಟಾಗ್ತಿದೆ ನೀವು ಹೇಳೋಕ್ಕಾಗ್ತದೆ ಅಂತ ಹೇಳೋದು ಏನು ಕ್ಲೀನಾಗಿ ಲೇಟ್ ಆಗ್ತಿದೆ. ಪ್ರಾಬ್ಲಮ್ ಫ್ಯಾಕ್ಟ್ರಿ ಎಲ್ಲ ಫೋಟೋ ತಗೊಂಡು
ಕಳಿಸಿದ್ರು ನಾಚೋದು ಸೊಳ್ಳೆ ಮಕ್ಕಳವ್ರು 25 ಸಿಲಿಂಡರ್ ರೊಕ್ಕಾವ ಚಿಲ್ಡ್ರ್ ಸೈನ್ ಹಿಡ್ತೈತಿ 30 ಸಿಲಿಂಡರ್ ತುಂಬ್ತಾರ ಮತ್ತೆ ಸೈನ್ ಹಿಡ್ತೈತಿ ಈ ನಮೂನಿ ಐತಿ ಮೊದಲಿನ ಮ್ಯಾನೇಜರ್ ಏನು ಮಾಡಿಬಿಟ್ಟ ಅದು ಮೇಂಟೆನ್ಸಿಂದ ಎಲ್ಲ ಸಾಮಾನು ರೊಕ್ಕ ಬಿಲ್ ತೆಗೆದು ನುಂಗ್ತಾರಲ್ಲ ಪಂಚಾಯತಿ ಇಲೆಕ್ಷನ್ ಯಾವುದು ಇದು ಪಂಚಾಯತಿ ಬಂದಿದ್ದು ರೊಕ್ಕ ನುಂಗ್ತಾರಲ್ಲ ಆ ಟೈಪ್ ಅದಾರ ಸೊಳ್ಳೆ ಮಕ್ಕಳು ಅದಕ್ಕೆ ಹಿಂಗಾಗಿ ಅಲ್ಲಿ ಏನಾಗ್ತೈತಿ ಚೈನ್ ಕಟ್ಟಾಗಿ ಏನೇನಾಗಿ ಅಲ್ಲಿ ಲೇಟಾಗಿ ಏನೇನಾಗಿ ಅನೇಕ ಕಾರಣದಿಂದ ಗಾಡಿ ಲೇಟ್ ಆಗ್ತೈತಿ ಮತ್ತು ಇವರೇ ಬರುವಾಗ ಇವ್ರಿಗೆ ಕಲ್ಗಟ್ಟಿಗೆ ಧಾರವಾಡ ಇಲ್ಲ ರಸ್ತೆ ನಡಕ್ಕೆ ಈಗ ಇದಕ್ಕೆ ಆ ರಸ್ತೆ ನದಿ ಒಳಗೆ ಹೋದಂಗೆ ಅದು ಇವಾಗ ಯಾಕಂದ್ರೆ ಯಾರೋ ಹೋಗಿ ಬರ್ರಿ ದಯಮಾಡಿ ಇಲ್ಲಿ ಕೇಳ್ರಿ ಆ ಕಡೆ ಈ ಕಡೆ ಮಾತಾಡಬೇಡ್ರಿ ಅಮ್ಮ ಇಲ್ಲಿ ಮುಂದೆ ಬರ್ರಿ ಇನ್ನೊಂದು ಈ ಕಡೆ ಬರ್ರಿ ಅದು ಅನೇಕ ಕಾರಣದಿಂದ ಗಾಡಿ ಲೇಟ್ ಆಗ್ತದೆ ನಿಮ್ಗೆ ಹೇಳಕ್ಕೆ ಡ್ರೈವರ್